ಜಗಳ ಆದರೆ ಸಕ್ ಮಾಡ್ಬಿಡೋದು. ಇನ್ನು ಮಾತಾಡೋದೇ ಇಲ್ಲ ನಾನು. ಯಾಕಾದ್ರೂ ಮಾತಾಡಬೇಕು, ಬೇಕಾದ್ರೆ ಅವರೇ ಮಾತಾಡಲಿ. ಹೆಂಡತಿ ಅಂದ್ಕೊಳ್ಳೋದು ಅವರೇ ಮಾತಾಡಿ, ಗಂಡ ಅನ್ಕೊಳ್ಳೋದು ನಾನು ಸಾಕೋದು ಇವಳನ್ನು, ನಾನು ಯಾಕೆ ಇವಳಿಗೆ ತಲೆ ಬಗ್ಬೇಕು, ಮಾತಾಡ್ಲಿ ಬೇಕಾದ್ರೆ ಅವಳೇ ಅಂತ. ಇದರಿಂದ ಏನಾಗುತ್ತೆ, ಇಬ್ರು ಕೂಡ ಮಾತಾಡಲ್ಲ. ಇಲ್ಲಿ ಯಾರು ಬಡವಾಗುದು? ಮಕ್ಕಳು. ಈಗಂತೂ ಗಂಡ ಹೆಂಡತಿ ಜಗಳ ಹಿರಿಯರು ಹೇಳಿದ ಹಾಗೆ ಉಂಡು ಮಲಗೋ ತನಕ ಅಂತೂ ಖಂಡಿತ ಇಲ್ಲ. ಈಗ ಬಂದು ಗಂಡ ಹೆಂಡತಿ ಜಗಳ ವಿಚ್ಛೇದನ ಸಿಗುವ ತನಕ. ವಿಚ್ಛೇದನ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಸ್ಟಾಪ್ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನಮಗೆ ಸುಖ ಇಲ್ಲ ಅಂತ ಹೇಳ್ತಾರೆ ಅಲ್ವಾ, ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇದಕ್ಕೆ ಕಾರಣ? ಯಾಕೆ ವಿಚ್ಛೇದನವರೆಗೂ ಹೋಗ್ಬೇಕು? ನಾವೇ ಮನೆಯಲ್ಲಿ ಸರಿ ಮಾಡಿಕೊಂಡು, ನಮ್ಮ ಮನೆಯ ಒಂದು ಕೋರ್ಟ್ ಮಾಡಿಕೊಂಡು, ನಾವೇ ಜಡ್ಜ್ ಆಗಿ ನಮ್ಮ ಒಂದು ಬಾಂಧವ್ಯವನ್ನು, ಕೌಟುಂಬಿಕ ಜೀವನವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಖಂಡಿತವಾಗಿಯೂ. ಆದರೆ ನೀವು ಕೆಲವೊಂದಿಷ್ಟು ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಬೇಕಾಗುತ್ತೆ. ಆ ಅಭ್ಯಾಸ ಯಾವುದು, ಯಾವ ರೀತಿ ನಡ್ಕೊಂಡ್ರೆ ನಿಮ್ಮ ಒಂದು ಹ್ಯಾಪಿಯಾಗಿ ನಿಮ್ಮ ಫ್ಯಾಮಿಲಿ ಇರ್ಬೋದು, ಗಂಡ ಹೆಂಡತಿ ಅಂದ್ರೆ ಅನ್ಯೋನ್ಯತವಾಗಿ ಫ್ರೆಂಡ್ಶಿಪ್ ತರ ಯಾವ ರೀತಿ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅದಕ್ಕಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ನನ್ನ ಹೆಸರು ಬಂದು ಯಾಸ್ಮಿನ್ ರಿಯಾಸ್. ಕೂಡ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಪೇಜ್ ಆಗಿರ್ಬೋದು, ನನ್ನ FB ಆಗಿರ್ಬೋದು ಎಲ್ಲವನ್ನು ನೀಡಿದ್ದೀನಿ. ಸೊ ಅದರ ಮುಖಾಂತರ ನನ್ನ ಇನ್ನಿತರ ಪೇಜ್ಗೆ ನೀವು ಆ್ಯಪ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಈಗ ಬಂದು ಗಂಡ ಹೆಂಡತಿ ಜಗಳ ಅಂದ್ರೆ ಅವರ ಸಂಬಂಧ ಹೇಗಿರ್ಬೇಕು ಅಂತ ನೋಡೋಣ. ಮೊದಲಿಗೆ ಬಂದು ಇಬ್ಬರಲ್ಲಿ ಗೌರವ ಇರಬೇಕು. ಗೌರವ ಇದ್ರೆ ತಾನೇ ಅಲ್ಲಿ ಪ್ರೀತಿ ಹುಟ್ಟೋದು. ಗೌರವ ಇಲ್ಲ ಅಂದ್ರೆ ಪ್ರೀತಿ ಹುಟ್ಟಲ್ಲ, ಸರಿಯಾ? ಗೌರವ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಟ್ರೆ ಅಲ್ಲಿ ಕೂಡ ಪ್ರೀತಿ ಬರುತ್ತೆ. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್, ಗಂಡನಿಗೆ ಒಂದು ಕಾಫಿ ಬೇಕಂತ ಕೇಳ್ತಾನೆ. ಆಗ ಅವನು ಹೆಂಡತಿ ಹೇಳೋದು, ಇಲ್ಲ ನಾವು ಕಾಫಿ ಮಾಡಲ್ಲ, ನಾ ಟೀಯೇ ಮಾಡಿ ಕೊಡೋದು, ಬೇಕಾದ್ರೂ ಕುಡೀರಿ, ನಂಗೊಂದು ನಿಮ್ಗೊಂದು ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಹೇಳೋದಲ್ಲ. ನಾವೇನ್ ಮಾಡ್ಬೇಕಂದ್ರೆ ಅವರ ಒಂದು ಫೀಲಿಂಗ್ಸಿಗೆ, ಅವರ ಒಂದು ಟೇಸ್ಟಿಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಆಗ ಅವರಿಗೂ ಸಹ ಖುಷಿ ಆಗುತ್ತೆ. ನನ್ನ ಹೆಂಡತಿ ನಮಗೋಸ್ಕರ ಮಾಡಿ ಕೊಟ್ಟರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟದ್ದು, ಪ್ರತಿನಿತ್ಯ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ, ಕೆಲವೊಬ್ರು ಮನೆಯಲ್ಲಿ ಈ ತರ ಸಿಚುವೇಶನ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಬ್ರು ಕೂಡ ರೆಸ್ಪೆಕ್ಟ್ ಕೊಡ್ಕೊಳ್ಳಿ, ಗೌರವ ಕೊಡ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಮಧ್ಯೆ ಪ್ರೀತಿ ಜಾಸ್ತಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಕೋಪ, ಏನಾದ್ರೂ ಒಂದು ಸಣ್ಣ ಪುಟ್ಟ ಜಗಳ ಆಗುತ್ತೆ. ಜಗಳ ಆದ ತಕ್ಷಣ ಮಾತು ಬಿಡೋದಲ್ಲ. ಎಲ್ರು ಮಾಡೋದು ಇದು ದೊಡ್ಡ ತಪ್ಪು. ಅಂದ್ರೆ ಜಗಳ ಆದ್ರೆ ಸಕ್ ಮಾಡ್ಬಿಡೋದು. ಇನ್ನು ಮಾತಾಡೋದೇ ಇಲ್ಲ ನಾನು. ಯಾಕಾದ್ರೂ ಮಾತಾಡ್ಬೇಕು, ಬೇಕಾದ್ರೆ ಅವರೇ ಮಾತಾಡ್ಲಿ. ಹೆಂಡತಿ ಅಂದ್ಕೊಳ್ಳೋದು ಅವರೇ ಮಾತಾಡಿ, ಗಂಡ ಅನ್ಕೊಳ್ಳೋದು ನಾನು ಸಾಕೋದು ಇವಳನ್ನು, ನಾನು ಯಾಕೆ ಇವಳಿಗೆ ತಲೆ ಬಗ್ಬೇಕು, ಮಾತಾಡ್ಲಿ ಬೇಕಾದ್ರೆ ಅವಳೇ ಅಂತ. ಇದರಿಂದ ಏನಾಗುತ್ತೆ, ಇಬ್ರು ಕೂಡ ಮಾತಾಡಲ್ಲ. ಇಲ್ಲಿ ಯಾರು ಬಡವಾಗುದು? ಮಕ್ಕಳು. ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಈ ಒಂದು ನಕಾರಾತ್ಮಕ ಭಾವನೆ ಉಂಟಾಗುತ್ತೆ. ನಿಮ್ಮನ್ನೇ ನೋಡ್ತಾ ಬೆಳೀತಾ ಹೋಗುವಾಗ ಮಕ್ಕಳಲ್ಲಿ ತಂದೆ ತಾಯಿ ಈ ತರ ಜಗಳ ಮಾಡ್ತಾರಲ್ವಾ, ಇದನ್ನು ನೋಡಿ ನೋಡಿ ಅವರ ಫ್ಯೂಚರ್ ಅಲ್ಲಿ ಅವರು ಮದುವೆ ಆಗಿ ಅವರು ಕೂಡ ಇದನ್ನೇ ಮಾಡ್ತಾ ಹೋಗ್ತಾರೆ. ಇದೇ ಹೇಳುದು ಜೀನ್ಸ್ ಅಲ್ಲಿ ಬರುವುದ್ರಲ್ಲಿ ಇದು ಒಂದು. ನಾವು ಹೇಳ್ತೀವಿ ಮಗ ಯಾಕೆ ಈ ತರ ಅಪ್ಪನ್ ತರಾನೆ ಅಂತ ಹೇಳ್ತೀವಿ, ಇಲ್ಲ ಅಮ್ಮನ್ ತರ ಯಾಕೆ ಹೇಳ್ತಾರೆ ಅಂದ್ರೆ ಇದು ಜೀನ್ಸ್ ಇಂದ ಬಂದದಲ್ಲ, ಇದು ರಕ್ತದಿಂದ ಬಂದದಲ್ಲ, ಇದು ನೋಡಿ ನೋಡಿ ಕಲ್ತದ್ದು. ಗೊತ್ತಾಯ್ತಾ? ಎಲ್ಲರೂ ಹೇಳೋದೇನು, ಜೀನ್ಸ್ ಇಂದ ಬಂದದಂತೆ. ಜೀನ್ಸ್ ಅಲ್ಲ, ಮನೆಯಲ್ಲಿ ಮಾಡಿ ಮಾಡಿ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಾವು ಅಂತ ಒಂದು ಸಿಚುವೇಶನ್ಗೆ ನಾವು ಏನ್ ಮಾಡಬಾರ್ದು, ದಾರಿ ಮಾಡಿ ಮಕ್ಕಳಿಗೆ ಕೊಡಬಾರ್ದು. ಇದರಿಂದ ಮಕ್ಕಳಿಗೆ ಅವರ ಒಂದು ಮಾನಸಿಕವಾಗಿ ಅವರ ನಕಾರಾತ್ಮಕ ಭಾವನೆಗಳು ಉಂಟಾಗಿ ಇಂಥ ಒಂದು ಸಿಚುವೇಶನ್ ಮುಂದಕ್ಕೆ ಅವರು ಕೂಡ ಎದುರಿಸಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಸಮಯ ಕೊಡಿ. ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಯನೇ ಇಲ್ವಾ? ಯಾವಾಗ್ಲೂ ನೋಡಿದ್ರು ಮೊಬೈಲ್ ಮುಂದೆನೆ ಬೀಳ್ತೀರಾ. ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಹೇಳೋದು, ಎಕ್ಸ್ಪೆಷಲಿ ಬಾಯ್ಸಿಗೆ ಹೇಳೋದು, ಗಂಡಂದಿರಿಗೆ ಹೇಳೋದು, ಬರ್ತಾರೆ ಆಫೀಸ್ ಮುಗಿಸ್ತಾರೆ, ಅಲ್ಲ ಏನೋ ಒಂದು ಕೂಲಿ ಕೆಲಸ ಏನೋ ಒಂದು ಮಾಡ್ತಾರೆ, ಬಂದು ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಂದು ಆರಾಮಾಗಿ ಮಲ್ಕೊಳ್ಳೋದು. ಆರಾಮ್ ಅಂತ ಹೇಳಲ್ಲ, ಪಾಪ ಅವರಿಗೂ ತುಂಬಾ ಒಂದು ಹೊರಗಡೆ ಕೆಲಸ ಮಾಡಿ ಬಂದು ತುಂಬಾನೇ ಏನಾಗಿರುತ್ತೆ ಅಂದ್ರೆ ಸ್ಟ್ರೆಸ್ ಆಗಿರುತ್ತೆ. ಆ ಸ್ಟ್ರೆಸ್ಸಿಂದ ಅವರು ತುಂಬಾ ಸ್ಟ್ರೆಸ್ಸಿಂದ ಸರಿ ಮಲಗ್ತಾರೆ, ಪರವಾಗಿಲ್ಲ. ಆದ್ರೆ ಮಲ್ಕೊಂಡು ಕೇವಲ ಮಲ್ಕೊಳ್ತಾರ? ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ ನೋಡಿ, ಆ ಮೊಬೈಲಲ್ಲಿ ಓದ್ಲಿಕ್ಕೆ ಅಂದ್ರೆ ಟೈಪ್ ಮಾಡ್ಲಿಕ್ಕೆ, ರೀಲ್ಸ್ ನೋಡ್ಲಿಕ್ಕೆ, ಏನಾದ್ರೂ ನೋಡ್ಲಿಕ್ಕೆ ಟೈಮ್ ಇರುತ್ತೆ. ಪಕ್ಕದಲ್ಲಿರುವ ಹೆಂಡತಿ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಇರಲ್ಲ.
ಸಮಯ ಕೊಡಿ. ದಯವಿಟ್ಟು ನಿಮ್ಮ ಹೆಂಡತಿಯರಿಗೆ ಸಮಯ ಕೊಡಿ. ಆಗ ತಾನೇ ಅವರಿಗೂ ನಿಮ್ಮ ಮೇಲೆ ಪ್ರೀತಿ ಬರೋದು. ಓಕೆ, ಹೆಂಡತಿ ಆದರೂ ಅಷ್ಟೇ ಸಮಯ ಕೊಡಿ. ಹೆಂಡತಿಯವರು ಆಲ್ಮೋಸ್ಟ್ ಎಲ್ಲರೂ ಸಮಯ ಕೊಡ್ತಾರೆ, ಗಂಡಂದ್ರಿಗೇ ಟೈಮ್ ಇಲ್ಲ ಅಂತ ನಾ ಹೇಳಬಲ್ಲೆ. ಹಾಗಂತ ಎಲ್ಲ ಹಸ್ಬೆಂಡ್ ಒಂದೇ ಥರ ಇರೋದಿಲ್ಲ. ಆ್ಯಂಡ್ ಮುಖ್ಯವಾದದ್ದು, ನಿಮ್ಮ ಬಳಿ ಅಹಂಕಾರ ಇರಬಾರದು. ಚೆಂದಾಗಿ ಎಲ್ರಿಗೂ ಅರ್ಥ ಆಗುವ ಹಾಗೆ ಈಗೋ. ಎಲ್ಲರೂ ಹೇಳ್ತಾರೆ ನಾರ್ಮಲಿ, ನನ್ನ ಈಗೋ ಅಂದ್ಬಿಟ್ಟು ನಾನು ಏನು ಮಾಡೋದಿಲ್ಲ. ಅಹಂಕಾರ ಅಂತ ಹೇಳಲ್ಲ ಅವ್ರು. ಅಹಂಕಾರ ಅಂತ ಹೇಳಿದ್ರೆ ಅವ್ರಿಗೇನೋ ಒಂಥರ ತಾಗಿದಾಗೆ ಆಗುತ್ತೆ. ಅಹಂಕಾರ ಅಂದ್ರೆ ಒಂದು ಪದದ ಅರ್ಥ ಎಲ್ಲರೂ ಹೇಳ್ತಾರಲ್ಲ, ಎಲ್ಲರ ಬಾಯಲ್ಲಿ ಕೇಳಿ ಅಹಂಕಾರ ಹೇಳಿದ್ರೆ ಅವ್ರಿಗೂ ಸಿಟ್ಟು ಬರ್, ನಂಗೇನು ಅಹಂಕಾರ, ಈಗೋ ಅಂತಲ್ಲ. ಹೌದು, ನನ್ನ ಈಗೋಗೆ ಏಟಾದ್ರೆ ನಾನೇನು ಇದು ಮಾಡುದಿಲ್ಲ. ಅದರ ಅರ್ಥ ಅಹಂಕಾರ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಈಗೋ ಬೇಡ. ಬೇರೆಯವರೊಟ್ಟಿಗೆ ನಿಮ್ಮ ಈಗೋ ತೋರಿಸಿ, ಗಂಡ ಹೆಂಡತಿ ಮಧ್ಯೆ ಈಗೋ ಬೇಡ. ಯಾಕ್ರಿ ಈಗೋ? ಎರಡು ದೇಹ ಇದ್ರೂ ಕೂಡ ಒಂದೇ ಜೀವ ತರ ಬದುಕುವುದೇ ಗಂಡ ಹೆಂಡತಿ. ಈ ಮಧ್ಯೆ ನಿಮ್ಗೆ ಈಗ ಇಟ್ಕೊಂಡು ಏನ್ ಮಾಡ್ತೀರಾ ಹೇಳಿ? ಒಬ್ರು ಪರಸ್ಪರವಾಗಿ ಅಹಂಕಾರ ಆಗಿರ್ಬೋದು, ಕೋಪ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಚಂದ ಜೀವನ ಮಾಡ್ತಾ ಹೋಗ್ಬೇಕು. ಏನೇ ಸಮಸ್ಯೆ ಇದ್ರು ಕುತ್ಕೊಂಡು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿಗೆ ಏನಾದ್ರೂ ಸಮಸ್ಯೆ ಇದೆಯಾ, ಅಲ್ಲ ಅವರಿಂದ ಏನಾದ್ರೂ ತಪ್ಪಾಗಿದ್ಯಾ, ಇಬ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಅದು ಬಿಟ್ಟು ನಿಮ್ಮ ಒಂದು ತಪ್ಪಾಗಿರ್ಬೋದು, ನಿಮ್ಮ ಮಧ್ಯೆ ಏನಾದ್ರೂ ಜಗಳ ಆದ್ರೆ ಅದನ್ನು ಬೀದಿಗೆ ತರಬೇಡಿ. ಬೀದಿಗೆ ತಂದ್ರೆ ಏನಾಗುತ್ತೆ, ಒಬ್ರು ಇಬ್ರಲ್ಲಿ ಯಾರಾದ್ರೂ ಒಬ್ರು ಪ್ರಾಬ್ಲಮ್ ಮಾಡಿದ್ರು ಕೂಡ ನೀವು ಬೀದಿಗೆ ತಂದ್ರಿ ಅಂತ ಅನ್ಕೊಳ್ಳಿ, ಅಂದ್ರೆ ಅಕ್ಕಪಕ್ಕದ ಮನೆಗೆ ತೋರಿಸಿದೆ ಅಂತ ಅನ್ಕೊಳ್ಳಿ, ಏನಾಗುತ್ತೆ, ಆ ಕ್ಷಣಕ್ಕೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾರಿಗಾದ್ರೂ ಒಬ್ರಿಗೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಹಿಂದೆ ಏನ್ ಮಾತಾಡ್ತಾರೆ ಗೊತ್ತಿದ್ಯಾ? ಬೇರೆನೂ ಮಾತಾಡ್ತಾರೆ. ಅವರಿಬ್ರು ಏನು ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಅವರ ಒಂದು ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿ, ಈ ತರ ನಿಮ್ಗೆ ಒಂದು ಬ್ಯಾಡ್ ರಿವ್ಯೂಸ್ ಕೊಡ್ತಾರೆ. ನಿಮ್ಮನ್ನು ನೋಡಿ ಆದರ್ಶ ದಂಪತಿ ಅನ್ನದಿದ್ರೂ ಪರವಾಗಿಲ್ಲ, ನಿಮ್ಮನ್ನು ನೋಡಿ ನಿಮ್ಮ ಸಂಸಾರಕ್ಕೆ ಯಾರು ಕೂಡ ಕೈ ತೋರಿಸಿ ಮಾತಾಡುವ ಹಾಗೆ ನೀವು ಬದುಕಬಾರದು. ಇಷ್ಟೇ ಇರೋದು ದಾಂಪತ್ಯದಲ್ಲಿ. ಏನೇ ಆದ್ರೂ ಕೂಡ ತಮ್ಮವರು, ಫ್ಯಾಮಿಲಿಯವರು, ಅವರು ಇವರಂತ ಹೇಳಿಕ್ಕೆ ಹೋಗ್ಲೇಬೇಡಿ. ನಿಮ್ಮದೇ ಏನೇ 1000 ಸಮಸ್ಯೆ ಇದ್ರಿ ಕುತ್ಕೊಂಡು ಬಗೆಹರಿಸಿ, ಖಂಡಿತ ಬಗೆಹರಿಯುತ್ತೆ. ಆಗಲ್ಲ ಅಂತ ಇಲ್ಲ. ದಯವಿಟ್ಟು ಯಾರು ಕೂಡ ಪರ್ಸನಲ್ ಆಗಿ ತಗೊಳ್ಬೇಡಿ. ಅಂದ್ರೆ ನಾನು ಇದು ಬಂದು ಕೇವಲ ಒಂದು ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ, ಯಾರನ್ನು ದೂಷಿಸ್ತಾ ಇಲ್ಲ. ಸೊ ಯಾರಿಗೂ ಏನಾದ್ರೂ ಒಂದ್ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಾತು ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ಸ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಸ್ಸಲಾಮು ಅಲೈಕುಂ.